ಸರಿ ಸುಮಾರು 6 ಅಡಿ ಎತ್ತರಕ್ಕೆ ತಕ್ಕಂತೆ ದಷ್ಟಪುಷ್ಟ ಮೈಕಟ್ಟು, ಮನ್ಮಥನೇ ನಾಚುವಂತಹ ಸ್ಫುರದ್ರೂಪ, ಮೂಡಣದಲ್ಲಿ ಸಾಕ್ಷಾತ್ ಸೂರ್ಯದೇವನೇ ಎದ್ದು ಬರುತ್ತಿದ್ದಾನೆ ಎಂಬಂತೆ ಭಾಸವಾಗುವ ತೇಜೋಪುಂಜವಾದ ತೇಜಸ್ಸು, ಅರ್ಜುನನನ್ನೇ ಹೋಲುವಂತಹ ವೀರಾಧಿವೀರ, ಬಗಲಲ್ಲಿ ಹರಿತವಾದ ಬೃಹದಾಕಾರದ ಖಡ್ಗ, ಭುಜದ ಮೇಲಿನ ಭತ್ತಳಿಕೆಯಲ್ಲಿನ ತೀಕ್ಷ್ಣವಾದ ಬಾಣಗಳು. 14ನೇ ಶತಮಾನದ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಅವನನ್ನು ಸೋಲಿಸುವ ಶೂರರು ಯಾರೂ ಇರಲಿಲ್ಲ. ಕುಂತಳ ರಾಜ್ಯದ ಪುವ್ವಲ ವಂಶದ ದೊರೆ ಕಂಪಿಲರಾಯನ ಸುಪುತ್ರ, ಮಹಾಪರಾಕ್ರಮಿ, ಪರನಾರಿ ಸಹೋದರ, ನವಲಕ್ಕೂ ತೆಲುಗರ ಗಂಡ, ಕುಮ್ಮಟ ದುರ್ಗದ ಗಂಡುಗಲಿ ಕುಮಾರರಾಮ. ಕಂಪಿಲರಾಯನ ಪಟ್ಟದರಸಿ ಹರಿಯಾಲ ದೇವಿಗೆ ಬಹುದಿನಗಳ ಕಾಲ ಮಕ್ಕಳಾಗಿರಲಿಲ್ಲ. ತನ್ನ ಕುಲದೇವತೆ ಜಟ್ಟಂಗಿ ರಾಮೇಶ್ವರನ ಕುರಿತು ದೀರ್ಘಕಾಲದವರೆಗೆ ಆರಾಧಿಸಿದ ಹರಿಯಾಲ ದೇವಿ ಕುಲದೈವದ ಕೃಪೆಯಿಂದ ಕುಮಾರರಾಮನಿಗೆ ಜನ್ಮ ನೀಡಿದಳು. ಅಲೌಕಿಕ ರೂಪವಂತನಾಗಿದ್ದ ಕುಮಾರರಾಮ ಅಂಗಸಾಧನೆ, ಶಸ್ತ್ರಾಸ್ತ್ರ ವಿದ್ಯೆ, ಮಲ್ಲಯುದ್ಧ, ಕತ್ತಿವರಸೆ, ಶರಸಂಧಾನ ಸೇರಿದಂತೆ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ. ವೈರಿಗಳನ್ನು ಸೆದೆಬಡಿಯುವ ಅವನ ಯುದ್ಧ ವೈಖರಿಯಿಂದ ಆಧುನಿಕ ಅರ್ಜುನ ಎಂಬ ಕೀರ್ತಿಗೆ ಪಾತ್ರನಾಗಿದ್ದ. ಇಡೀ ಭಾರತವನ್ನೆಲ್ಲ ನಡುಗಿಸಿದ್ದ ಮಲ್ಲಿಕಾಫರ್ನಂತಹ ವಿದೇಶಿ ಕೇಡಿಯನ್ನು ಹೊಡೆದೋಡಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದ. ಸ್ವಾತಂತ್ರ್ಯ ಸ್ವಾಭಿಮಾನದ ಮೂರ್ತಿವೆತ್ತಂತಿದ್ದ ಮಹಾನ್ ವೀರ, ಸ್ಫುರದ್ರೂಪಿ ಸುಪುತ್ರನ ಹೆತ್ತವ್ವ ಹರಿಯಾಲ ದೇವಿಯ ಮನಸ್ಸಿನಲ್ಲಿ ಮಗನ ಬಗ್ಗೆ ಸದಾ ಒಂದು ಆತಂಕ ಕಾಡುತ್ತಿತ್ತು. ಅಸಾಮಾನ್ಯ ಶೂರ ಕುಮಾರರಾಮನ ಸ್ಫುರದ್ರೂಪವೇ ಅವನಿಗೆ ಕೆಡುಕು ತರಲಿದೆ ಎಂದು ಕುಲದೈವ ಜಟ್ಟಂಗಿ ರಾಮೇಶ್ವರ ಕನಸಿನಲ್ಲಿ ಬಂದು ನೀಡಿದ್ದ ಎಚ್ಚರಿಕೆ ತಾಯಿಯನ್ನು ತೀವ್ರತರವಾದ ಆತಂಕಕ್ಕೆ ತಳ್ಳಿತ್ತು. ಕೆಟ್ಟ ಹೆಂಗಳೆಯರ ಕೆಂಗಣ್ಣಿನಿಂದ ತಪ್ಪಿಸಲೋಸುಗ ತಾಯಿ ಹರಿಯಾಲ ದೇವಿ ನವರತ್ನ ಖಚಿತವಾದ ಒಂದು ಕಡಗವನ್ನು ಮಾಡಿಸಿ ಅದರ ಮೇಲೆ ಪರನಾರಿ ಸಹೋದರ ರಾಮ ಎಂಬ ಅಂಕಿತವನ್ನು ಬರೆಯಿಸಿ ಅವನ ಎಡಗಾಲಿಗೆ ತುಡಿಸಿದ್ದಳು. ತಾಯಿಯ ಆಶಯದಂತೆ ಕುಮಾರರಾಮ ತನ್ನ ಹೆಂಡತಿಯರನ್ನು ಹೊರತುಪಡಿಸಿ ಬೇರೆ ಎಲ್ಲ ಸ್ತ್ರೀಯರನ್ನು ಮಾತೃದೇವತೆಯರಂತೆ ಗೌರವಿಸುತ್ತಿದ್ದ. ಪರನಾರಿ ಸಹೋದರ ಎಂದೇ ದೇಶದೆಲ್ಲೆಡೆ ಪ್ರಖ್ಯಾತನಾದ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಆದರ್ಶದಂತೆ ಕುಮ್ಮಟ ದುರ್ಗದ ಗಂಡುಗಲಿ ಕುಮಾರರಾಮ ಆದರ್ಶದ ವ್ಯಕ್ತಿತ್ವ ಇಂದಿಗೂ ಜನಮಾನಸದಲ್ಲಿ ಅಚ್ಚೊತ್ತಿದಂತಿದೆ. ಶ್ರೀರಾಮನನ್ನು ಆರಾಧಿಸುವಂತೆ ಕುಮಾರರಾಮನನ್ನು ಕನ್ನಡಿಗರ ಮನೆಗಳಲ್ಲಿ ಆರಾಧಿಸಲಾಗುತ್ತಿದೆ. ಲಾವಣಿಗಳು, ನಾಟಕಗಳು, ಬಯಲಾಟಗಳು, ಹಂತಿಯ ಹಾಡುಗಳು, ಕೋಲಾಟದ ಪದಗಳ ಮೂಲಕ ಕನ್ನಡ ನಾಡಿನ ಸ್ವಾತಂತ್ರ್ಯ ಪ್ರೇಮಿಗಳ, ಸ್ವಾಭಿಮಾನಿಗಳ, ಸಜ್ಜನ ಜನಪದರ ಹೃದಯ ಸಾಮ್ರಾಜ್ಯದಲ್ಲಿ ಕುಮಾರರಾಮ ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದಾನೆ. ಕೊಪ್ಪಳ ಜಿಲ್ಲೆಯ ಜಬ್ಬಲಗುಡ್ಡ ಗ್ರಾಮ ವ್ಯಾಪ್ತಿಯಲ್ಲಿ ಇರುವ ಕುಮ್ಮಟ ದುರ್ಗದಲ್ಲಿ ವೈಶಾಖ ಪೂರ್ಣಿಮೆಯ ಪವಿತ್ರ ದಿನದಂದು ಕುಮಾರರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಸಂಭ್ರಮದ ಜಾತ್ರೆಯನ್ನು ಆಯೋಜಿಸುವ ಮೂಲಕ ಕುಮಾರರಾಮನ ಆದರ್ಶದ ಮೇರು ವ್ಯಕ್ತಿತ್ವವನ್ನು ಹಾಗೂ ಕನ್ನಡ ನಾಡಿನ ರಕ್ಷಣೆ, ಸ್ವಾತಂತ್ರ್ಯಕ್ಕಾಗಿ ನಡೆದ ಅವನ ಮಹತ್ವಪೂರ್ಣ ಬಲಿದಾನವನ್ನು ನೆನೆಯಲಾಗುತ್ತದೆ. ಸುಮಾರು 6 ಶತಮಾನಗಳ ನಂತರವೂ ಜನಮಾನಸದಲ್ಲಿ ಅಚ್ಚ ಹಸಿರಾಗಿ ನೆಲೆ ನಿಂತಿರುವ ಗಂಡುಗಲಿ ಕುಮಾರರಾಮನ ಕೀರ್ತಿ ಪತಾಕೆಯನ್ನು ಕೇವಲ 4 ಸಾಲುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ವಿಶ್ವದ ಅತಿಶ್ರೇಷ್ಠ ಹಿಂದುವಿ ವಿಜಯನಗರ ಸಾಮ್ರಾಜ್ಯ ಇನ್ನೂ ಉದಯವಾಗಿರಲಿಲ್ಲ. ಕನ್ನಡ ನಾಡಿನ ಅನೇಕ ರಾಜರುಗಳ ಮಧ್ಯೆ ಉದ್ಭವಿಸಿದ್ದ ದ್ವೇಷಾಸೂಯೆಗಳು, ಅಂತಃಕಲಹಗಳಿಂದ ನಡುಗಿದ್ದ ಕನ್ನಡ ನಾಡು ಛಿದ್ರವಾಗುವ ಹಂತ ತಲುಪಿತ್ತು. ಕಾಕತಿಯರು ಶ್ರವಣರನ್ನು, ಶ್ರವಣರು ಹೊಯ್ಸಳರನ್ನು, ಪಾಂಡ್ಯರು ಚೋಳರನ್ನು, ಚೋಳರು ಪಾಂಡ್ಯರನ್ನು ನಿರ್ಮೂಲನಗೊಳಿಸುವ ಸಂಚುಗಳನ್ನು ರೂಪಿಸುತ್ತಿದ್ದ ಕೆಟ್ಟ ಘಳಿಗೆಯ ಲಾಭ ಪಡೆದುಕೊಳ್ಳಲು ಉತ್ತರದಿಂದ ದಂಡೆತ್ತಿ ಬಂದ ಮಲ್ಲಿಕಾಫರ್ ಎಂಬ ಮುಸ್ಲಿಂ ಸೇನಾಧಿಪತಿ ಸುಂಟರ ಗಾಳಿಯಂತೆ ನುಗ್ಗಿ ಶ್ರವಣರನ್ನು, ಕಾಕತಿಯರನ್ನು, ಹೊಯ್ಸಳರನ್ನು ಸೆದೆಬಡಿದು ರಾಮೇಶ್ವರದವರೆಗೆ ಕೋಲಾಹಲವನ್ನೇ ಎಬ್ಬಿಸಿದ್ದ. ದಟ್ಟಡವಿಗಳ ಮಧ್ಯದ ಮಲೆಗಳಲ್ಲೂ ಗಿರಿಗಳಲ್ಲೂ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಬದುಕುತ್ತಿದ್ದ ಹುಲಿ ಸಿಂಹಗಳಂತೆ ಸ್ವಾತಂತ್ರ್ಯದ ಆರಾಧಕರಾಗಿದ್ದ ಬೇಡರ ಜನಾಂಗದ ದೊರೆ ಕುಂತಳದ ಕಂಪಿಲರಾಯ ಶೌಣರ ಮಾಂಡಲಿಕನಾಗಿದ್ದ.
ಸೆವಣರ ಸೋಲಿನ ನಂತರ ಮಲ್ಲಿಕಾಫರನಿಗೆ ಶರಣಾಗಲಿಲ್ಲ, ಶತ್ರುವಿಗೆ ತಲೆಬಾಗಲಿಲ್ಲ. ತನ್ನ ರಾಜ್ಯದ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಘರ್ಜಿಸತೊಡಗಿದ. ದುರುಳ ಮಲ್ಲಿಕಾಫರನಿಗೆ ಶರಣಾಗುವುದಿಲ್ಲ ಎಂದು ಹುಂಕರಿಸಿದ. ಸ್ವಾತಂತ್ರ್ಯ ಸಮರವನ್ನು ಉದ್ಘೋಷಿಸಿಯೇ ಬಿಟ್ಟ. ಕಂಪಿಲರಾಯನ ವೀರಪುತ್ರ, ಕುಮ್ಮಟ ದುರ್ಗದ ವೀರಶ್ರೀ ಗಂಡುಗಲಿ ಕುಮಾರರಾಮ ಮತ್ತು ಹರಿಹರ ಬುಕ್ಕಣ್ಣ, ಸಂಗಮದೇವ, ಭೈರದೇವ, ಕಾಟಣ್ಣ 6 ಜನ ಸಹೋದರರ ಪ್ರಚಂಡ ಶಕ್ತಿ ಸ್ವಾತಂತ್ರ್ಯ ಸಮರದ ರಣಾಂಗಣದಲ್ಲಿ ಸಿಡಿಲಬ್ಬರವನ್ನೇ ಸೃಷ್ಟಿಸಿತು. ಮಿಂಚಿನ ವೇಗದಲ್ಲಿ ಝಳಪಿಸುವ ಒರೆಹಲ್ಲಿನ ಖಡ್ಗಗಳ ಅಬ್ಬರ, ಸಮರೋನ್ಮಾದದ ವೀರ ಘೋಷ ದುರ್ಗದ ಕೋಟೆ ಕೊತ್ತಲಗಳಲ್ಲೆಲ್ಲ ಧುಮುಧುಮಿಸಿತು. ಕುಮ್ಮಟ ದುರ್ಗದ ಯುವ ಪಡೆ ಸಮರೋತ್ಸಾಹದಿಂದ ಪ್ರವಾಹದಂತೆ ಮುನ್ನುಗ್ಗುತ್ತಲೇ ಇತ್ತು. ಹೊಸಮಲೆ ದುರ್ಗ, ಕುಮ್ಮಟ ದುರ್ಗ, ಕಾಟಣ ದುರ್ಗಗಳ ಕೋಟೆಗಳಿಗೆ ಲಗ್ಗೆ ಇಟ್ಟಿದ್ದ ಮಲ್ಲಿಕಾಫರನಿಗೆ ಯಶ ಲಭಿಸಲಿಲ್ಲ. ದುರ್ಗಮ ಕೋಟೆಗಳಿಂದ ಅನಿರೀಕ್ಷಿತವಾಗಿ ಬಂದು ಎರಗುತ್ತಿದ್ದ ಕಲ್ಲು ಗುಂಡುಗಳು, ಬೆಂಕಿ ಬಾಣಗಳು ಮಲ್ಲಿಕಾಫರನ ಸಹಸ್ರಾರು ಸೈನಿಕರನ್ನು ಪ್ರತಿದಿನ ಆಹುತಿ ಪಡೆಯುತ್ತಿದ್ದವು. ಅಭೇದ್ಯ ಕೋಟೆ ಗೋಡೆಗಳನ್ನು ಸ್ಪರ್ಶಿಸಲು ಸಾಧ್ಯವಾಗದೆ ಮಲ್ಲಿಕಾಫರನ ಸೈನ್ಯ ಕೈ ಸುಟ್ಟುಕೊಳ್ಳುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ರಾತ್ರಿ 3 ಕೋಟೆಗಳಿಂದ ಹೊರಬಂದ ಕುಂತಳದ ಸೈನಿಕರು ಗಾಢ ನಿದ್ರೆಯಲ್ಲಿದ್ದ ವೈರಿಗಳ ಮೇಲೆರಗಿ ನೆತ್ತರಿನ ಹೊಳೆ ಹರಿಸಿದರು. ಕುಂತಳದ ಭಯಂಕರ ದಾಳಿಗೆ ತತ್ತರಿಸಿ ಹೋದರು. ಗಾಯಗಳಿಂದ ನರಳಿದ ಮಲ್ಲಿಕಾಫರ್ ಪಲಾಯನ ಮಾಡಿ ಜೀವ ಉಳಿಸಿಕೊಂಡ. ಉತ್ತರದ ಮುಸ್ಲಿಮರ ದಾಳಿಗಳನ್ನು ಯಶಸ್ವಿಯಾಗಿ ಮಟ್ಟ ಹಾಕಿದ್ದ, ದಕ್ಷಿಣದ ಅನೇಕರ ರಾಜರುಗಳನ್ನು ಮಣ್ಣು ಮುಕ್ಕಿಸಿದ್ದ ಕುಮಾರರಾಮ ನವಲಕ್ಕೂ ತೆಲುಗರ ಗಂಡ ಎಂಬ ಬಿರುದಿಗೆ ಪಾತ್ರನಾಗಿದ್ದ. ಈ ಬಿರುದಿನ ವಿಚಾರದಿಂದ ಓರಂಗಲಿನ ಭೂಪತಿ ಪ್ರತಾಪರುದ್ರ ಕೆರಳಿ ಕೆಂಡವಾಗಿದ್ದ. ಹೇಗಾದರೂ ಮಾಡಿ ಕುಮಾರರಾಮನ ಅಂತ್ಯಗಾಣಿಸಲು ಹವಣಿಸುತ್ತಿದ್ದ. ಇದಕ್ಕಾಗಿ ದೆಹಲಿ ಸುಲ್ತಾನನೊಂದಿಗೆ ಕೈ ಜೋಡಿಸಿದ. ಕುಮಾರರಾಮನ ಸದ್ಗುಣಗಳಿಗೆ ಮಾರು ಹೋಗಿದ್ದ ಪ್ರತಾಪರುದ್ರನ ದಳವಾಯಿ ದೇವಿ ಶೆಟ್ಟಿ ಲಿಂಗಣ್ಣ ಕುಮಾರರಾಮನೊಂದಿಗೆ ಹಗೆತನ ಸಾಧಿಸುವುದರಿಂದ ದೆಹಲಿ ಸುಲ್ತಾನನ ಅತ್ಯಾಚಾರಗಳಿಗೆ ಅನಾಚಾರಗಳಿಗೆ ಅವಕಾಶ ಕೊಟ್ಟಂತಾಗುತ್ತದೆ. ಆದ್ದರಿಂದ ಕುಮಾರರಾಮನೊಂದಿಗೆ ಸ್ನೇಹದಿಂದಿರಲು ಸಲಹೆ ನೀಡಿದ್ದ. ದಳವಾಯಿ ದೇವಿ ಶೆಟ್ಟಿ ಲಿಂಗಣ್ಣನ ಸಲಹೆಯನ್ನು ಧಿಕ್ಕರಿಸಿ ಪ್ರತಾಪರುದ್ರ ಕುಟಿಲ ತಂತ್ರವೊಂದನ್ನು ಹೆಣೆದ. ಕುಮಾರರಾಮನೊಂದಿಗೆ ಸ್ನೇಹ ಸಂಪಾದಿಸಲು ತನ್ನ ರಾಜ್ಯದಲ್ಲಿ ನಡೆಯುವ ವಿಜಯದಶಮಿ ಉತ್ಸವಕ್ಕೆ ಆಹ್ವಾನಿಸಿ ರಾಜಗೌರವಗಳನ್ನು ಸಲ್ಲಿಸಲು ಯೋಜನೆಯನ್ನು ರೂಪಿಸಿ ಕುಮಾರರಾಮನನ್ನು ಓರಂಗಲ್ಲಿಗೆ ಕರೆತರಲು ದಳವಾಯಿ ದೇವಿ ಶೆಟ್ಟಿ ಲಿಂಗಣ್ಣನನ್ನು ಕಳುಹಿಸಿಕೊಟ್ಟ. ಪ್ರತಾಪರುದ್ರನ ಕುಟಿಲತೆಯನ್ನು ಮುಂಚಿತವಾಗಿಯೇ ಅರಿತಿದ್ದ ಕುಂತಳದ ರಾಜ ಕಂಪಿಲರಾಯ ಆಹ್ವಾನವನ್ನು ತಿರಸ್ಕರಿಸುವ ಬದಲು ಓರಂಗಲ್ಲಿಗೆ ಸಕಲ ರಕ್ಷಣೆಯೊಂದಿಗೆ ಕುಮಾರರಾಮನನ್ನು ಕಳುಹಿಸಿಕೊಟ್ಟ. ಕುಮಾರರಾಮ ಓರಂಗಲ್ಲಿಗೆ ತೆರಳಿದ ನಂತರ ಅವನ ಸಹೋದರರು ಗುಪ್ತವಾಗಿ ಅವನನ್ನು ಹಿಂಬಾಲಿಸಿ ಅವನ ರಕ್ಷಣೆಗೆ ಕಟಿಬದ್ಧತೆಯಿಂದ ಸಿದ್ಧವಾಗಿ ನಿಂತರು. ಕುಂತಳದ ಸೈನ್ಯ ಓರಂಗಲಿನ ಕೋಟೆ ಸುತ್ತಲೂ ಗುಪ್ತವಾಗಿ ವ್ಯಾಪಿಸಿತು. ಮೊದಲನೆಯದಾಗಿ ಪರನಾರಿ ಸಹೋದರ ಎಂಬ ಕುಮಾರರಾಮನ ವ್ರತವನ್ನು ಭಂಗಪಡಿಸಲು ಪ್ರತಾಪರುದ್ರ ತನ್ನ ಸಾಕು ಮಗಳು ಮಾತಂಗಿಯನ್ನು ನೇಮಿಸಿದ. ಕಣ್ಣು ಕುಕ್ಕಿಸುವ ತುಂಬು ಯೌವನದಿಂದ ಕಂಗೊಳಿಸುತ್ತಿದ್ದ ಮಾತಂಗಿ ಕುಮಾರರಾಮ ತಂಗಿದ್ದ ಬಿಡಾರಕ್ಕೆ ಬಂದು ಅವನೊಂದಿಗೆ ಕೂಡಿಕೊಳ್ಳಲು ಯತ್ನಿಸಿದಳು. ಮಾತಂಗಿಯ ರೂಪ, ಯೌವನ, ವಯ್ಯಾರ, ಮೋಹಕ ಮಾತು, ಸವಿ ಮುಗುಳು ನಗೆ ಯಾವುದರಿಂದಲೂ ಕೊಂಚವೂ ವಿಚಲಿತನಾಗದ ಕುಮಾರರಾಮ ಪರನಾರಿಯರೆಲ್ಲರೂ ತನ್ನ ತಾಯಿಯ ಸಮಾನ ಎಂದು ಮಾತಂಗಿಯನ್ನು ಸಂಪೂರ್ಣ ಧಿಕ್ಕರಿಸಿಬಿಟ್ಟ. ಅತ್ಯಂತ ಸವಿನಯದಿಂದ ಅವಳನ್ನು ತನ್ನ ಬಿಡಾರದಿಂದ ಹೊರಗೆ ಕಳುಹಿಸಿದ. ಇದರಿಂದ ಕ್ರುದ್ಧಳಾದ ಮಾತಂಗಿ ನಾಗಿಣಿಯಂತೆ ಫೂತ್ಕರಿಸಿದಳು. ಮಗಳ ಆಕ್ರೋಶದ ಮಾತುಗಳನ್ನು ಕೇಳಿ ಕೆರಳಿ ಕೆಂಡವಾದ ಪ್ರತಾಪರುದ್ರ ಬಿಡಾರದಲ್ಲಿ ತಂಗಿದ್ದ ಕುಮಾರರಾಮನನ್ನು ಮಾರನೆಯ ದಿನದ ರಾತ್ರಿ ಮುಗಿಸಿಬಿಡಲು ಸಂಚು ರೂಪಿಸಿದ. ಈ ಸಂಗತಿಯನ್ನು ತಿಳಿದ ದಳವಾಯಿ ದೇವಿ ಶೆಟ್ಟಿ ಲಿಂಗಣ್ಣ ಕುಮಾರರಾಮನ ರಕ್ಷಣೆಗಾಗಿ ಓರಂಗಲಿನ ಕೋಟೆ ಸುತ್ತ ಗುಪ್ತವಾಗಿ ಕಾದು ಕುಳಿತಿದ್ದ ಕುಂತಳದ ಕಾಟಣ್ಣನಿಗೆ ವಿಷಯ ತಲುಪಿಸಿದ. ನಂತರ ಮಿಂಚಿನ ದಾಳಿ ನಡೆಸಿದ ಕಾಟಣ್ಣ ಕುಮಾರರಾಮನನ್ನು ಅಲ್ಲಿಂದ ಮುಕ್ತಗೊಳಿಸಿದ. ತಪ್ಪಿಸಿಕೊಂಡ ಕುಮಾರರಾಮನನ್ನು ಹೇಗಾದರೂ ಮಾಡಿ ಸೆರೆ ಹಿಡಿದು ತರಲು ಪ್ರತಾಪರುದ್ರ ತನ್ನ ಮಗ ಎಪ್ಪಟಿರಾಯನನ್ನು ಅಟ್ಟಿದ.
ಕಾಳಗ ಕಣದಲ್ಲಿ ಮಿಂಚಿನ ವೇಗದಲ್ಲಿ ಸಂಚರಿಸುತ್ತಿದ್ದ ಪೊಲ್ಲ ಎಂಬ ಅತ್ಯದ್ಭುತ ಕುದುರೆ ಏರಿದ ಎಪ್ಪಟಿ ರಾಯ ಕುಮಾರರಾಮನ ಸೆರೆಗಾಗಿ ಧಾವಿಸಿ ದಾಂಗುಡಿ ಇಟ್ಟ. ಆದರೆ ಓರಂಗಲ್ಲಿನ ಹೊರವಲಯದಲ್ಲಿ ಯುದ್ಧಕ್ಕಾಗಿ ಕಾದಿದ್ದ ಕುಮಾರರಾಮ ಎಪ್ಪಟಿ ರಾಯನನ್ನು ಹೊಡೆದುರುಳಿಸಿದ. ಕುಮಾರರಾಮನ ಪ್ರತಾಪವನ್ನು ಮೆಚ್ಚಿಕೊಂಡಂತೆ ಸಂಭ್ರಮಿಸಿದ ಪೊಲ್ಲ ತನ್ನ ಮುಂಗಾಲುಗಳನ್ನು ಎತ್ತಿ ಮೇಲೆ ನೆಗೆದು ಕುಮಾರರಾಮನಿಗೆ ನಮಸ್ಕರಿಸಿತು. ತನಗೆ ಶರಣಾದ ಪೊಲ್ಲನನ್ನು ಏರಿದ ಕುಮಾರರಾಮ ಜಯ ಘೋಷವನ್ನು ಮೊಳಗಿಸಿದ. ಪೊಲ್ಲನನ್ನು ಏರಿ ಪೌರುಷ ಮೂರ್ತಿಯಾಗಿ ಕಂಗೊಳಿಸುತ್ತಿದ್ದ. ರಾಮನನ್ನು ಹಾಗೂ ಅವನ ಖಡ್ಗದ ಠಣತ್ಕಾರವನ್ನು ಕೇಳಿದ ಪ್ರತಾಪರುದ್ರನ ಸೇನೆ ಪಲಾಯನ ಮಾಡಿತು. ನವಲಕ್ಕು ತೆಲುಗರ ಗಂಡ ಎಂಬ ಕುಮಾರರಾಮನ ಬಿರುದು ಮತ್ತೊಮ್ಮೆ ಸಾರ್ಥಕತೆ ಪಡೆದುಕೊಂಡಿತು. ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಮಗಳು ಬಾಬಾಮಿ ಕುಮಾರರಾಮನಲ್ಲಿ ಅನುರುಕ್ತಳಾಗಿದ್ದ ಸಂಗತಿಯನ್ನು ತಿಳಿದು ಮಗಳ ಮೇಲಿನ ಮಮಕಾರದಿಂದ ಕುಮಾರರಾಮನೊಂದಿಗೆ ಮಗಳ ವಿವಾಹ ಮಾಡಲು ನಿರ್ಧರಿಸಿ ರಾಯಭಾರಿ ಮೂಲಕ ಕಂಪಿಲ ರಾಯನಿಗೆ ಸಂದೇಶವನ್ನು ಕಳುಹಿಸಿದ. ಕುಂತಳ ರಾಜ್ಯವನ್ನು ತಲುಪಿದ ರಾಯಭಾರಿ ಸುಲ್ತಾನನ ಸಂಬಂಧ ಬೆಳೆಸಲು ಸಿದ್ಧರಾಗುವಂತೆ ಸೂಚಿಸಿದ. ಸುಲ್ತಾನನ ಮಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಸಾರಾಸಗಟಾಗಿ ತಿರಸ್ಕರಿಸಿದ ಕುಮಾರರಾಮ ಬಲಾಢ್ಯ ಸುಲ್ತಾನನನ್ನು ರಣಾಂಗಣದಲ್ಲಿ ಎದುರಿಸಲು ಸಿದ್ಧ ಎಂಬ ಸಂದೇಶ ನೀಡುವ ರೀತಿಯಲ್ಲಿ ರಾಯಭಾರಿ ಹೊತ್ತು ತಂದಿದ್ದ ಸುಲ್ತಾನನ ಪಾದುಕೆಗಳನ್ನು ಮೆಟ್ಟಿ ನಿಂತು ಪೌರುಷ ಮೆರೆದ. ತನ್ನ ಪಾದುಕೆಗಳಿಗೆ ಆದ ದುರ್ಗತಿಯನ್ನು ನೆನೆದು ಕ್ರೋಧದಿಂದ ಕನಲಿ ಹೋದ ದೆಹಲಿ ಸುಲ್ತಾನ ಕುಂತಳದ ವಿರುದ್ಧ ಯುದ್ಧ ಸಾರಿದ. ಕುಂತಳದ ವಿರುದ್ಧ ಒಳಗೆ ಕತ್ತಿ ಮಸಿಯುತ್ತಾ ಅವಕಾಶಕ್ಕಾಗಿ ಕಾಯುತ್ತಿದ್ದ ಓರಂಗಲಿನ ಪ್ರತಾಪರುದ್ರ, ಹುಳಿಹೇರಿನ ಮರುಭೂಪಾಲ, ಹೊಯ್ಸಳದ ಬಲ್ಲಾಳ ದೆಹಲಿ ಸುಲ್ತಾನನೊಂದಿಗೆ ಕೈ ಜೋಡಿಸಿ ಕುಂತಳದ ವಿರುದ್ಧ ಯುದ್ಧಕ್ಕೆ ಸನ್ನದ್ಧರಾದರು. ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ಸುಮಾರು 5 ಲಕ್ಷಕ್ಕಿಂತ ಅಧಿಕ ಸಂಖ್ಯೆ ಸೈನಿಕ ಪಡೆ ಕುಂತಳವನ್ನು ಮುತ್ತಿತು. ಆದರೆ ಮೊದಲೇ ಇದನ್ನೆಲ್ಲ ನಿರೀಕ್ಷಿಸಿದ್ದ ಕುಮಾರರಾಮ ತನ್ನ ಸೈನ್ಯವನ್ನು 8 ವಿಭಾಗಗಳಲ್ಲಿ ವಿಂಗಡಿಸಿ ಶತ್ರುಗಳನ್ನು ಸೆದೆಬಡಿಯಲು ಯುದ್ಧ ತಂತ್ರವನ್ನು ರೂಪಿಸಿದ್ದ. ಕುಂತಳದ ಸುತ್ತಮುತ್ತ ಕಾಡು ಮೇಡುಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ, ತಿರುವು ದಾರಿಗಳಲ್ಲಿ, ಕಣಿವೆ ಕೂಪಗಳಲ್ಲಿ ಅವಿತು ಕುಳಿತ ಕುಂತಳದ ಸೈನ್ಯ ಶತ್ರು ಸೈನ್ಯದ ಅರಿವಿಗೆ ಬಾರದಂತೆ ದಾಳಿ ನಡೆಸುತ್ತಿತ್ತು. ಪೊಲ್ಲನನ್ನು ಏರಿದ ಕುಮಾರರಾಮ ತನ್ನ ಯುದ್ಧ ತಂತ್ರ ಕುಶಲತೆ ಬಳಸಿಕೊಂಡು ಮುಂಗಾರು ಮಿಂಚಿನಂತೆ ಶತ್ರುಗಳ ಮೇಲೆರಗಿ ಕತ್ತರಿಸಿ ಹಾಕುತ್ತಿದ್ದ. ಕುಂತಳದ ಭೀಕರ ದಾಳಿಯಿಂದ ತತ್ತರಿಸಿದ ಶತ್ರು ಸೈನ್ಯ ಜೀವ ಉಳಿಸಿಕೊಳ್ಳಲು ಪಲಾಯನ ಮಾಡಿತು. ಭೀಕರ ಕಾಳಗವನ್ನು ಗೆದ್ದು ಬೀಗಿದ ಕುಂತಳ ಸೈನ್ಯ ಕುಮಾರರಾಮನ ನೇತೃತ್ವದಲ್ಲಿ ಅಭೂತಪೂರ್ವ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿತು. ಈ ದಿಗ್ವಿಜಯ ಗಂಡುಗಲಿ ಕುಮಾರರಾಮನ ಕೀರ್ತಿ ಅಖಂಡ ಭಾರತದೆಲ್ಲೆಡೆ ಪಸರಿಸುವಂತೆ ಮಾಡಿತು. ಈ ದಿಗ್ವಿಜಯದ ಸವಿ ನೆನಪಿಗಾಗಿ ಕುಮಾರರಾಮನಿಗೆ ಯುವ ರಾಜ್ಯಾಭಿಷೇಕವೂ ನಡೆಯಿತು. ಯುವರಾಜನಾದ ಬಳಿಕ ಕುಮಾರರಾಮ ಶತ್ರುಗಳ ದಾಳಿಗೆ ಸಿಲುಕಿ ನಾಶವಾಗಿದ್ದ ದೇವಾಲಯಗಳನ್ನು, ಕೋಟೆ ಕೊತ್ತಲಗಳನ್ನು ಪುನಃ ನಿರ್ಮಿಸಿದ. ಪ್ರಜೆಗಳ ಅನುಕೂಲಕ್ಕಾಗಿ ಕೆರೆ ಕಾಲುವೆಗಳನ್ನು ಕಟ್ಟಿಸಿದ. ಕುಂತಳದ ವಿಜಯವನ್ನು ಸಂಭ್ರಮಿಸುವ ಶೂಲದ ಹಬ್ಬದ ಉತ್ಸವಕ್ಕಾಗಿ ಅನೇಕ ಮಿತ್ರ ರಾಜರನ್ನು, ಮಾಂಡಲಿಕರನ್ನು, ಪಾಳೇಗಾರರನ್ನು, ಗೌಡರನ್ನು ಕರೆದು ಗೌರವಿಸಲಾಯಿತು. ವಿಜಯೋತ್ಸವದ ಸಂಭ್ರಮ, ಯುವರಾಜ ಪಟ್ಟಾಭಿಷೇಕ ಎಲ್ಲವುಗಳ ಮಧ್ಯೆ ರಾಜ ಗಾಂಭೀರ್ಯದಿಂದ ಸರ್ವಾಂಗ ಸುಂದರನಾಗಿ ಕಂಗೊಳಿಸುತ್ತಿದ್ದ ಗಂಡುಗಲಿ ಕುಮಾರರಾಮನ ಮೇಲೆ ಮಲತಾಯಿ ರತ್ನಾಜಿಯ ಕಾಮದ ಕಣ್ಣು ಬಿತ್ತು. ರತ್ನಾಜಿ ಇನ್ನು 26-27 ಹರೆಯದ ಸರ್ವ ಸುಂದರ ತರುಣಿ. ಅವಳ ಅಲೌಕಿಕ ಸೌಂದರ್ಯಕ್ಕೆ ಮರುಳಾಗಿ ಕುಮಾರರಾಮನ ತಂದೆ ಕಂಪಿಲರಾಯ ಅವಳನ್ನು ವರಿಸಿದ್ದ. ತನ್ನ ತಂದೆಯ ವಯಸ್ಸಿನ ಕಂಪಿಲರಾಯನನ್ನು ಮದುವೆಯಾಗಲು ಕೊಂಚವೂ ಇಷ್ಟವಿಲ್ಲದ ರತ್ನಾಜಿ ಸಂಪದ್ಭರಿತ ಕುಂತಳ ರಾಜ್ಯದ ಪಟ್ಟದರಸಿಯಾಗಬಹುದು ಎಂಬ ದುರಾಸೆಯಿಂದ ಕಂಪಿಲರಾಯನನ್ನು ಮದುವೆಯಾಗಿದ್ದಳು. ಆದರೆ ಅವಳ ಮಹತ್ವಾಕಾಂಕ್ಷೆ ಈಡೇರದ ಕಾರಣ ಮನಸ್ಸಿನಲ್ಲೇ ಧುಮುಧುಮಿಸುತ್ತಿದ್ದಳು. ವಿರಹ ವೇದನೆಯಿಂದ ಬಳಲುತ್ತಿದ್ದಳು. ಮನ್ಮಥನಂತಹ ಕುಮಾರರಾಮನನ್ನು ಬಿಟ್ಟು ಅವನ ತಂದೆಯನ್ನು ಮದುವೆಯಾಗಿದ್ದಕ್ಕೆ ತನ್ನ ದುರಾದೃಷ್ಟವನ್ನು ನೆನೆದು ಸಂಕಟ ಪಡುತ್ತಿದ್ದಳು. ಕುಮಾರರಾಮನ ಮೇಲಿನ ಅವಳ ಮೋಹ ದಿನದಿಂದ ದಿನಕ್ಕೆ ಉಲ್ಬಣಿಸುತ್ತಲೇ ಹೋಯಿತು.
ತನ್ನ ಮನದಾಳದ ಬಯಕೆಯನ್ನು ತನ್ನ ಸಖಿ ಸಂಗಿಯ ಬಳಿ ಆಗಾಗ ಹೇಳಿಕೊಳ್ಳುತ್ತಲೇ ಇದ್ದಳು. ಕುಮಾರರಾಮನನ್ನು ಸಂಧಿಸುವುದಕ್ಕೆ ಒಂದಿಲ್ಲ ಒಂದು ರೀತಿಯ ಪ್ರಯತ್ನ ಮಾಡುತ್ತಲೇ ಇದ್ದಳು. ಆದರೆ ಬಹುದಿನಗಳವರೆಗೆ ಆ ಸಮಯ ಮಾತ್ರ ಕೂಡಿ ಬಂದಿರಲಿಲ್ಲ. ಶೂಲದ ಹಬ್ಬದ ವಿಜಯೋತ್ಸವ ಇನ್ನೂ ನಡೆಯುತ್ತಲೇ ಇತ್ತು. ಇದರ ಅಂಗವಾಗಿ ಹಮ್ಮಿಕೊಂಡಿದ್ದ ಮುತ್ತಿನ ಚೆಂಡಿನಾಟ ಅತ್ಯಂತ ಸಂಭ್ರಮದಿಂದ ನಡೆಯುತ್ತಿತ್ತು. ಈ ಆಟದಲ್ಲಿ ಪಾಲ್ಗೊಳ್ಳಲು ಕುಮಾರರಾಮನಿಗೆ ತಾಯಿ ಹರಿಯಾಲಾದೇವಿ ಅನುಮತಿಸಲಿಲ್ಲ. ಆದರೆ ತಾಯಿಯ ಮಾತನ್ನು ಮೀರಿ ಮುತ್ತಿನ ಚೆಂಡಿನಾಟದಲ್ಲಿ ಕುಮಾರರಾಮ ಪಾಲ್ಗೊಂಡು ಬಿಟ್ಟ. ಅರಮನೆಯ ಅಂಗಳದಲ್ಲಿ ಆಟ ಆಡುತ್ತಿರುವ ಸಂದರ್ಭದಲ್ಲಿ ಆ ಮುತ್ತಿನ ಚೆಂಡು ಕುಮಾರರಾಮನ ಮಲತಾಯಿ ರತ್ನಾಜಿಯ ಕೊಠಡಿಯೊಳಗೆ ಹೋಗಿ ಬಿತ್ತು. ಆ ಮುತ್ತಿನ ಚೆಂಡನ್ನು ಆಟಗಾರರಿಗೆ ಹಿಂದಿರುಗಿಸಲು ಒಪ್ಪದ ಮತ್ತು ಕುಮಾರರಾಮನನ್ನು ಸಂಧಿಸುವ ಸಮಯಕ್ಕಾಗಿ ಕಾಯುತ್ತಿದ್ದ ರತ್ನಾಜಿ ಕುಮಾರರಾಮ ಬಂದರೆ ಮಾತ್ರ ಕೊಡುವುದಾಗಿ ಹಠ ಹಿಡಿದಳು. ಮಲತಾಯಿ ರತ್ನಾಜಿಯ ಮನದಾಳದ ಬಯಕೆಯನ್ನು ಅರಿತಿದ್ದ ಮತ್ತು ಚೆಂಡಿನ ನೆಪದಲ್ಲಿ ತನ್ನನ್ನು ಬರಮಾಡಿಕೊಳ್ಳಲು ಹಿಡಿದಿರುವ ಆಕೆಯ ಹಠವನ್ನು ತಿಳಿದ ಕುಮಾರರಾಮನ ಎದೆ ಒಂದು ಬಾರಿ ಕಂಪಿಸಿತು. ತಾಯಿ ಹರಿಯಾಲಾದೇವಿಯ ಎಚ್ಚರಿಕೆಯ ಮಾತುಗಳು ನೆನಪಾದವು. ಕಂಪಿಲರಾಯ ಇಲ್ಲದ ಸಮಯದಲ್ಲಿ ರಾಣಿವಾಸದಲ್ಲಿ ಅಡಿ ಇಡುವುದು ಅನುಚಿತ ಅಪರಾಧ ಎಂಬ ನಿಯಮವನ್ನು ಮೀರಿ ಮಲತಾಯಿಯ ಕೊಠಡಿಗೆ ಹೋಗಿ ಮುತ್ತಿನ ಚೆಂಡು ಮರಳಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡ. ತನ್ನ ಮನಸ್ಸನ್ನು ತೃಪ್ತಿಪಡಿಸುವಂತೆ ಹಠ ಹಿಡಿದ ರತ್ನಾಜಿಯನ್ನು ಸಮಾಧಾನಪಡಿಸಲು ಸಾಧ್ಯವಾಗದೆ ಕುಮಾರರಾಮ ಮರಳಿ ಹೊರಟು ಹೋದ. ಇದರಿಂದ ಹತಾಶಳಾದ ರತ್ನಾಜಿ ಕುಮಾರರಾಮನ ಬಗ್ಗೆ ಪತಿ ಕಂಪಿಲರಾಯನ ಬಳಿ ಚಾಡಿ ಹೇಳಿ ಅವನನ್ನು ಕೊಲ್ಲಿಸಲು ಆಗ್ರಹಿಸಿದಳು. ಪೂರ್ವಾಪರ ಯೋಚಿಸದ ಕಂಪಿಲರಾಯ ಕುಮಾರರಾಮನ ತಲೆ ಕಡಿಯುವಂತೆ ಪ್ರಧಾನಿ ಬೈಚಪ್ಪ ನಾಯಕನಿಗೆ ಆಜ್ಞಾಪಿಸಿದ. ಗಂಡುಗಲಿ ಕುಮಾರರಾಮ ಸಾವನ್ನಪ್ಪಿದ ಸುದ್ದಿ ಎಲ್ಲೆಡೆಗಳಲ್ಲೂ ಹರಡಿತು. ಇದನ್ನೇ ಕಾಯುತ್ತಿದ್ದ ಉತ್ತರದ ದೆಹಲಿ ಸುಲ್ತಾನ ಮತ್ತು ದಕ್ಷಿಣದ ರಾಜರುಗಳೆಲ್ಲ ಒಟ್ಟಾಗಿ ಕುಂತಳದ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು. ಕುಮಾರರಾಮನ ಇಲ್ಲದ ಕುಂತಳ ಸೈನ್ಯ ಆತ್ಮವಿಶ್ವಾಸ ಮತ್ತು ಹೋರಾಟದ ಉತ್ಸಾಹವನ್ನು ಕಳೆದುಕೊಂಡಿತ್ತು. ಒಂದೆರಡು ದಿನಗಳಲ್ಲಿಯೇ ಶತ್ರುಪಾಳೆಯ ಮೇಲುಗೈ ಸಾಧಿಸಿತು. ಇದರಿಂದ ವಿಚಲಿತನಾದ ಕಂಪಿಲರಾಯ ಕುಮಾರರಾಮನನ್ನು ಕೊಲ್ಲಿಸಿದ್ದಕ್ಕಾಗಿ ಕಂಪಿಸತೊಡಗಿದ. ಕಾಳಗದಲ್ಲಿ ಸಂಗಮದೇವ ಹತನಾದ ನಂತರವಂತೂ ವೈರಿ ಸೈನ್ಯ ಮೇಲರಗಿ ಬರುತ್ತಿರುವುದನ್ನು ಕಂಡು ಕಂಪಿಲರಾಯ ಸಂಪೂರ್ಣ ಕುಸಿದು ಹೋದ. ದೊರೆಯ ಆಜ್ಞೆಯನ್ನು ಉಲ್ಲಂಘಿಸಿದ್ದ ಬೈಚಪ್ಪ ನಾಯಕ ಕುಮಾರರಾಮನನ್ನು ಗುಪ್ತ ಸ್ಥಾನದಲ್ಲಿ ಅಡಗಿಸಿಟ್ಟು ರಾಮನ ಮುಖಚರ್ಯ ಹೋಲುವ ವ್ಯಕ್ತಿಯ ಶಿರಚ್ಛೇದ ಮಾಡಿಸಿ ಅವನ ತಲೆಯನ್ನು ದೊರೆಗೂ ಮತ್ತು ರತ್ನಾಜಿಗೂ ತೋರಿಸಿ ಕುಮಾರರಾಮನನ್ನು ಅಂತ್ಯಗೊಳಿಸಲಾಗಿದೆ ಎಂದು ನಂಬಿಸಿದ್ದ. ಆದರೆ ಶತ್ರುಗಳ ಕೈ ಮೇಲಾಗುತ್ತಿದೆ ಎಂಬ ಗಂಭೀರ ಪರಿಸ್ಥಿತಿಯನ್ನು ಅರಿತುಕೊಂಡ ಬೈಚಪ್ಪ ನಾಯಕ ಪುನಃ ಕುಮಾರರಾಮನನ್ನು ರಣಭೂಮಿಗೆ ಕರೆತಂದ. ರಾಮನ ಆಗಮನದ ಸಂಗತಿ ತಿಳಿದ ಕಂಪಿಲರಾಯ ಹಿರಿ ಹಿಗ್ಗಿ ಹೋದ. ಆದರೆ ಮಲತಾಯಿ ರತ್ನಾಜಿ ವಿಷ ಕುಡಿದು ಅಸುನೀಗಿದಳು. ಕುಮಾರರಾಮ ರಣಾಂಗಣಕ್ಕೆ ಧುಮ್ಮಿಕ್ಕಿದ್ದನ್ನು ಕಂಡ ಕುಂತಳದ ಸೈನಿಕರಲ್ಲಿ ರಣೋತ್ಸಾಹ ಮತ್ತೆ ಚಿಗುರಿ ಹೆಮ್ಮರವಾಯಿತು. ವಿಜಯವೀರ ಕುಮಾರರಾಮನ ಆಗಮನ ಶತ್ರುಗಳಲ್ಲಿ ನಡುಕ ಹುಟ್ಟಿಸಿತ್ತು. ಅವನ ಭೀಕರ ದಾಳಿಯನ್ನು ಎದುರಿಸಲಾಗದೆ ತತ್ತರಿಸಿ ಓಡಿಹೋಯಿತು. ಕುಮ್ಮಟ ದುರ್ಗದಿಂದ ತುಸು ದೂರ ಓಡಿ ಹೋಗಿದ್ದ ವೈರಿಗಳು ಸೋಲನ್ನು ಒಪ್ಪಿಕೊಳ್ಳದೆ ಓರಂಗಲ್ಲಿನ ಪ್ರತಾಪರುದ್ರನ ಮಲಮಗಳು ಮಾತಂಗಿಯ ನೇತೃತ್ವದಲ್ಲಿ ಮತ್ತೆ ಒಟ್ಟುಗೂಡಿ ಪುನರ್ ದಾಳಿ ಮಾಡಿದರು. ಹೆಣ್ಣಿನ ಮೇಲೆ ಬಾಣ ಪ್ರಯೋಗಿಸುವುದರಿಂದ ಹಿಂಜರಿದ ಕುಮಾರರಾಮ ಮಾತಂಗಿಯನ್ನು ಎದುರಿಸದೆ ಸ್ಥಿತಪ್ರಜ್ಞತೆಯನ್ನು ಮೆರೆದು ಬಿಟ್ಟ. ಕುಮಾರರಾಮನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದ್ದ ಮಾತಂಗಿ ನಿರಾಯುಧನಾಗಿ ನಿಂತಿದ್ದ ಕುಮಾರರಾಮನ ಮೇಲೆ ನಿರಂತರ ಬಾಣ ಪ್ರಯೋಗಿಸಿದಳು. ರಾಮ ರಾಮ ಎನ್ನುತ್ತಾ ಕುಮಾರರಾಮ ಅಸುನುಗಿದ. ಜಟ್ಟಂಗಿ ರಾಮೇಶ್ವರನ ಅನುಗ್ರಹದಿಂದ ಜನ್ಮ ತಾಳಿದ್ದ ಕುಮಾರರಾಮ ಶ್ರೀರಾಮನಲ್ಲಿ ಲೀನವಾಗಿ ಹೋದ. ಕುಮ್ಮಟ ದುರ್ಗ ವೀರಪುತ್ರನಿಗೆ ವೀರ ಸ್ವರ್ಗ ಪ್ರಾಪ್ತಿಯಾಯಿತು. ವರನಾರಿ ಸಹೋದರ ಎಂಬ ಬಿರುದು ಅಜರಾಮರವಾಯಿತು.